ಬಿಡಿಎಯಲ್ಲಿ ಕೋಟಿ ಕೋಟಿ ಕೊಳ್ಳೆ ಹೊಡೆದವರಿಗೆ ಸಂಕಷ್ಟ. ಶೀಘ್ರದಲ್ಲಿಯೇ ಬಿಡಿಎ ಭ್ರಷ್ಟರ ಮುಖವಾಡ ಬಟಾಬಯಲು. ಬಿಡಿಎಯಲ್ಲಿ ಯಾರ್ಯಾರಿಗೆ ಕಾದಿದೆ ಕಂಟಕ? ಬಿಡಿಎಯಲ್ಲಿ ಕೋಟಿ ಕೋಟಿ ಕೊಳ್ಳೆ ಹೊಡೆದವರಿಗೆ ಸಂಕಷ್ಟ. ಶೀಘ್ರದಲ್ಲಿಯೇ ಬಿಡಿಎ ಭ್ರಷ್ಟರ ಮುಖವಾಡ ಬಟಾಬಯಲು. ಬಿಡಿಎಯಲ್ಲಿ ಯಾರ್ಯಾರಿಗೆ ಕಾದಿದೆ ಸಂಕಷ್ಟ? ಅತಿ ಶೀಘ್ರದಲ್ಲಿಯೇ ಸರ್ಕಾರದ ಅಂಗಳಕ್ಕೆ ತಲುಪಲಿದೆ ಈ ಒಂದು ರಿಪೋರ್ಟ್. ಬಿಡಿಎ ಅಕ್ರಮ ಪತ್ತೆಗೆ ಮುನೇಶ್ ನೇತೃತ್ವದಲ್ಲಿ ತನಿಖೆ ನಡೆಸಿ ವರದಿ ನೀಡುವಂತೆ ಸೂಚನೆಯನ್ನ ನೀಡಿದಂತಹ ಸರ್ಕಾರ ಬಿಡಿಎ ಅಕ್ರಮ ತನಿಖೆ ನಡೆಸಿದಂತಹ ಮುನೀಶ್ ಸಿಕ್ಕಿದೆ ಹಲವು ಸ್ಫೋಟಕ ಮಾಹಿತಿ. ಡಿಎಸ್ಡಿಸಿ ಎಸ್ಎಲ್ಎಒಗಳಿಂದ ನಡೆದಿದೆ ಮಹಾಪ್ರಮಾಣದ ವೀಕ್ಷಕರೇ, ಸರ್ಕಾರ ಗೋವಾಳ ಜಾಗಕ್ಕೂ ಕೂಡ ಭೂ ಪರಿಹಾರವನ್ನು ನೀಡಿ ವಂಚನೆ. ಬಿಡಿಎ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿರುವಂತಹ ಭ್ರಷ್ಟರು. ಯಾರ್ಯಾರು ಭ್ರಷ್ಟಾಚಾರವನ್ನ ಎಸಗ್ತಾ ಇದ್ರು ಅವರಿಗೆಲ್ಲ ಈಗ ಟೆನ್ಷನ್ ಶುರುವಾಗಿದೆ. ಬಿಡಿಎಲ್ಲಿ ಕೋಟಿ ಕೋಟಿ ಕೊಳ್ಳೆ ಹೊಡೆದವರಿಗೆ ಈಗ ಸಂಕಷ್ಟ ಶುರುವಾಗಿತ್ತು. ಶೀಘ್ರದಲ್ಲಿಯೇ ಬಿಡಿಎ ಭ್ರಷ್ಟರ ಮುಖಂಡರ ಅವರ ಒಂದು ಮುಖವಾಡವನ್ನ ಬಟಾಬಯಲು ಮಾಡಲಿಕ್ಕೆ ಎಲ್ಲಾ ತಯಾರಿಯನ್ನ ಕೂಡ ನಡೆಸಿಕೊಂಡಿದ್ದಾರೆ. ಬಿಡಿಎಯಲ್ಲಿ ಯಾರ್ಯಾರಿಗೆ ಕಾದಿದೆ ಕಂಟಕ ಅಂತ ನೋಡ್ತಾ ಹೋಗೋಣ. ಶೀಘ್ರದಲ್ಲಿಯೇ ಸರ್ಕಾರದ ಅಂಗಳಕ್ಕೆ ಈ ಒಂದು ರಿಪೋರ್ಟ್ ತಲುಪಲಿದ್ದು, ಬಿಡಿಎ ಅಕ್ರಮ ಪತ್ತೆಗೆ ಮುನೀಶ್ ಮೌದ್ವಿಗ್ಲ್ ಅವರನ್ನ ನೇತೃತ್ವದಲ್ಲಿ ಆ ಒಂದು ತನಿಖೆ ತಂಡವನ್ನು ರಚನೆ ಮಾಡಲಾಗಿದೆ. ತನಿಖೆಯನ್ನು ನಡೆಸಿ ವರದಿಯನ್ನ ನೀಡುವಂತೆ ಸೂಚನೆಯನ್ನ ನೀಡಿದ್ದಾರೆ. ಮುನೀಶ್ ನೇತೃತ್ವದ ತಂಡಕ್ಕೆ ಸಾಕಷ್ಟು ಸ್ಫೋಟಕ ಹಗರಣಗಳು ಸಿಕ್ಕಿದೆ. ಡಿಎಸ್ಡಿಸಿ ಹಾಗೆ ಎಸ್ಎಲ್ಎಒಗಳಿಂದ ಮಹಾಪ್ರಮಾಣದ ಭ್ರಷ್ಟಾಚಾರಗಳು ನಡೆದಿದ್ದು ಇದನ್ನೆಲ್ಲವನ್ನೂ ಕೂಡ ಬಟಾಬಯಲು ಮಾಡಲಿದ್ದಾರೆ. ಎಸ್ಎಲ್ಎಒಗಳು ಡಿಸಿಗಳಿಂದ ನಗರದಲ್ಲಿ ಕೋಟಿ ಕೋಟಿ ಅಕ್ರಮ ಸರ್ಕಾರಿ ಗೋಮಾಳ ಜಾಗಕ್ಕೂ ಕೂಡ ಭೂ ಪರಿಹಾರವನ್ನ ನೀಡಿ ವಂಚನೆ ಮಾಡಲಾಗಿದೆ. ಬಿಡಿಎ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿರುವಂತಹ ಭ್ರಷ್ಟರು. ಡಿಎಸ್ಗಳಿಂದಲೂ ಕೂಡ ನಡೆದಿದೆ ಭಾರಿ ಭ್ರಷ್ಟಾಚಾರ. ಸೈಟ್ಗಳನ್ನ ಬೇಕಾಬಿಟ್ಟಿ ಹಂಚಿಕೆ ಮಾಡಿ ಬಿಡಿಎಗೆ ನಷ್ಟ. ಡಿಎಸ್ಗಳಿಂದಲೂ ಕೂಡ ನಡೆದಿದೆ ಭಾರಿ ಭ್ರಷ್ಟಾಚಾರ. ಸೈಟ್ಗಳನ್ನ ಬೇಕಾಬಿಟ್ಟಿ ಹಂಚಿಕೆ ಮಾಡಿ ಬಿಡಿಎಗೆ ನಷ್ಟ. ಮಾಜಿ ಆಯುಕ್ತ ಕಾರ್ಯದರ್ಶಿ ಎಸ್ಎಲ್ಎಒ ಡಿಸಿಗಳಿಗೆ ಟೆನ್ಷನ್. ಕೆಂಪೇಗೌಡ, ಅಂಜನಾಪುರ, ಅರ್ಕಾವತಿ ಲೇಔಟ್ಗಳಲ್ಲಿ ಅಕ್ರಮ ಪತ್ತೆ. ಕಾಮಗಾರಿ ಹೆಸರಿನಲ್ಲಿ ಇಂಜಿನಿಯರ್ಗಳಿಂದಲೂ ಕೂಡ ನೂರಾರು ಕೋಟಿ ಕೊಳ್ಳೆ. ಅತಿ ಶೀಘ್ರದಲ್ಲಿಯೇ ವರದಿಯನ್ನ ನೀಡ್ತೇವೆ ಅಂತ ಹೇಳಿ ಐಎಎಸ್ ಮುನೇಶ್ ಅವರು ತಿಳಿಸಿದ್ದಾರೆ. ಡಿಎಸ್ಗಳಿಂದಲೂ ಕೂಡ ಭಾರಿ ಒಂದು ಭ್ರಷ್ಟಾಚಾರ ನಡೆದಿದ್ದು ಸೈಟ್ಗಳನ್ನ ಬೇಕಾಬಿಟ್ಟಿ ಹಂಚಿಕೆ ಮಾಡಿ ಬಿಡಿಎಗೆ ನಷ್ಟವನ್ನ ನೀಡಿದ್ದಾರೆ. ಮಾಜಿ ಆಯುಕ್ತ ಕಾರ್ಯದರ್ಶಿ ಎಸ್ಎಲ್ಎಒ ಅವರು ಕೂಡ ಡಿಸಿಗಳಿಗೆ ಟೆನ್ಷನ್ ಈಗ ಶುರುವಾಗಿದ್ದು, ಕೆಂಪೇಗೌಡ, ಅಂಜನಾಪುರ, ಅರ್ಕಾವತಿ ಲೇಔಟ್ನಲ್ಲಿ ಅಕ್ರಮಗಳು ಪತ್ತೆಯಾಗಿದೆ. ಕಾಮಗಾರಿ ಹೆಸರಿನಲ್ಲಿ ಇಂಜಿನಿಯರ್ಗಳಿಂದಲೂ ಕೂಡ ನೂರಾರು ಕೋಟಿ ಕೊಳ್ಳೆಯನ್ನು ಹೊಡೆಯಲಾಗ್ತಾ ಇದ್ದು ಅತಿ ಶೀಘ್ರದಲ್ಲಿಯೇ ವರದಿಯನ್ನ ನೀಡ್ತೇವೆ ಅಂತ ಹೇಳಿ ಐಎಎಸ್ ಮುನೀಶ್ ಅವರು ತಿಳಿಸಿದ್ದಾರೆ.
ಬಿಡಿಎಯಲ್ಲಿ ಕೋಟಿ ಕೋಟಿ ಭ್ರಷ್ಟಾಚಾರ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಜನರಲ್ಲಿ ಆತಂಕ ಮನೆ ಮಾಡಿದೆ. ಬಿಡಿಎ ಅಕ್ರಮ ಪತ್ತೆಗಾಗಿ ಮೋನೇಶ್ ನೇತೃತ್ವದಲ್ಲಿ ತನಿಖೆ ಕೂಡ ನಡೆಸಲಾಗ್ತಾ ಇರುವಂತದ್ದು. ಅತಿ ಶೀಘ್ರದಲ್ಲಿಯೇ ಕರ್ನಾಟಕದ ಅಂಗಳಕ್ಕೆ ಈ ಒಂದು ರಿಪೋರ್ಟ್ ಅನ್ನ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಬಿಡಿಎ ಅಕ್ರಮ ತನಿಖೆಯ ವಿರುದ್ಧ ನಡೆಸಿದ್ದಂತಹ ಮೋನೇಶ್ಗೆ ಭಾರೀ ಸ್ಫೋಟಕ ಮಾಹಿತಿಗಳು, ಸ್ಫೋಟಕ ಹಗರಣಗಳು ಸಿಕ್ಕಿವೆ. ಹಾಗೆ ಡಿಸಿ SLAO ಅವರುಗಳಿಂದಲೂ ಕೂಡ ಮಹಾಪ್ರಮಾಣದ ಭ್ರಷ್ಟಾಚಾರಗಳಾಗಿದ್ದು, ಸರ್ಕಾರ ಗೋಮಾಳದ ಜಾಗವನ್ನ ಭೂ ಪರಿಹಾರವನ್ನು ನೀಡಿ ವಂಚನೆ ಮಾಡಲಾಗಿದೆ. ಬಿಡಿಎ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿರುವಂತಹ ಭ್ರಷ್ಟಾಚಾರವನ್ನ ಎಸಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.